ಮೊದಲನೇದಾಗಿ ಇಲ್ಲಿರೋರಿಗೆ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಜೊತೆಗೆ ನವೀನ್ ಅಮ್ಮೆಂಬಾಳ ಇದ್ದಾರೆ. ಅವರು ಹಿರಿಯ ಪತ್ರಕರ್ತರು ಮತ್ತೆ ದ ಫೆಡರಲ್ ಕರ್ನಾಟಕದ ಎಕ್ಸಿಕ್ಯೂಟಿವ್ ಎಡಿಟರ್. ಮತ್ತೆ ನಮ್ ಶಶಿ ಸಂಪಳ್ಳಿ ಅವರಿದ್ದಾರೆ, ಅವರು ಫೆಡರಲ್ ಕರ್ನಾಟಕದ ಡೆಪ್ಯೂಟಿ ಎಡಿಟರ್. ನಮ್ ಜೊತೆಗಿರೋ ಪ್ರೀತಿ ನಾಗರಾಜ್ ಅವರು ಹಿರಿಯ ಪತ್ರಕರ್ತರು ಮತ್ತೆ ಕರ್ನಾಟಕದ ರಾಜಕಾರಣವನ್ನ ಹತ್ತಿರದಿಂದ ನೋಡಿದವರು, ಮತ್ತೆ ವರದಿ ಮಾಡಿದವರು, ಮತ್ತೆ ವಿಶ್ಲೇಷಕರಾಗಿ ಸಾಕಷ್ಟು ಕೆಲಸ ಮಾಡಿದವರು, ಮತ್ತೆ ಬರಹಗಾರರು. ಅವರಿಗೆ ಈ ಚುನಾವಣೆಯ ಫಲಿತಾಂಶನ ಬೆಳಗ್ಗೆಯಿಂದ ನೋಡಿದರೆ ಏನನ್ಸುತ್ತೆ? ಈ ಫಲಿತಾಂಶ ನೀವು ನಿರೀಕ್ಷೆ ಮಾಡಿದ್ರ? ಈ ಫಲಿತಾಂಶದಿಂದ ಏನಾದ್ರು ಪರಿಣಾಮ ಆಗತ್ತೆ? ಯಾವ ರೀತಿ ಪರಿಣಾಮ ಆಗತ್ತೆ ಅನ್ಸುತ್ತೆ ಪ್ರೀತಿ ನಾಗರಾಜ್ ಅವರೇ? ಸರ್, ಮೊದಲನೇದಾಗಿ ಚರ್ಚೆಗೆ ನನ್ನನ್ನು ಒಳಗೊಂಡದಕ್ಕೆ ಫೆಡರಲ್ ಬಳಗಕ್ಕೆ ಧನ್ಯವಾದಗಳು, ವಿಶೇಷವಾಗಿ ನಿಮ್ಗೆ ಧನ್ಯವಾದಗಳು. ಈ ಫಲಿತಾಂಶ ನನಗನ್ಸೋದು ಎಲ್ರಿಗೂನು ಈ ಒಂದು ಸಾವಿರ ತುಂಡುಗಳದ್ದು ಒಂದು ಪಜಲ್ ಗೇಮ್ಗಳು ಬರ್ತಾ ಇದೆ ಇವಾಗ, ಒಂಥರ ಪೇಶನ್ಸ್ ಕಲ್ಸಕ್ಕೆ ಅಂತ ಒಂದು 1000 ತುಂಡಿನ ಪಜಲ್, ಅದನ್ನ ನೀವು ಚಿತ್ರ ಒಟ್ಟಾಗಕ್ಕೆ ಜೋಡಿಸ್ತಾ ಹೋಗ್ಬೇಕು. ಆ ತರದ ಫಲಿತಾಂಶ ಬಂದಿದೆ ಅಂತ ಅನ್ಸದೆ. ಎಲ್ರ ಹತ್ರನು, ನನ್ ಹತ್ರ ಒಂದ್ 50 ಇತ್ತು, ನಿಮ್ ಹತ್ರ ಒಂದ್ 200 ಇದ್ದಿರ್ಬೋದು, ಮತ್ತಾರ ಹತ್ರನೋ ಒಂದ್ 300 ಇತ್ತೇನೋ, ಇನ್ಯಾರ ಹತ್ರನೋ ಒಂದ್ 2-3 ಪೀಸಸ್ ಅಷ್ಟೇ ಇತ್ತು. ನಮ್ಗೆಲ್ರಿಗೂನು ಬಿಡಿ ಚಿತ್ರಣ ಸಿಕ್ಕಿತ್ತು. ಕೆಲವು ನಿರೀಕ್ಷೆಗಳು ನೀವು ಹೇಳ್ದಂಗೆ ನಿಜ ಆಗಿದೆ. ಕೆಲವು ನಿರೀಕ್ಷೆಗಳು ರಾಜಕಾರಣವನ್ನ ಓದೋದು ನಾವ್ ಇನ್ನೂ ಪೂರ್ತಿಯಾಗಿ ಕಲಿತಿಲ್ಲ ಅಂತನೋ, ಅಥವಾ ಬದಲಾಗ್ತಾ ಇರೋ ರಾಜಕಾರಣವನ್ನ ನಾವು ನೋಡಕ್ ಆಗ್ಲಿಲ್ಲ ಅಂತ ಅನ್ನೋದನ್ನು. If there is anybody that has been humbled in this election, that is the media and the politicians. And of course, the agencies that have done exit polls for whatever money, I mean, it's not a service. I would like to think they have charged the political parties good money to do this survey. So, ಅವರು ಸುಭದ್ರವಾಗಿ ಕೂತಿದ್ದಾರೆ. But 2 people have been humbled. One is the media, first and foremost, because ನಮ್ಮ ವಿಶ್ವಾಸಾರ್ಹತೆನೆ ತುಂಬಾ ಕಡಿಮೆ ಆಗಿದೆ. ಎರಡನೇದು ಪಾಲಿಟಿಷಿಯನ್. ಓಕೆ ನವೀನ್, ಎಕ್ಸಿಟ್ ಪೋಲ್ಗಳು ಬಂದಾಗ ಒಂದ್ ರೀತಿ ತಲ್ಲಣಗಳು ಉಂಟಾಗಿದ್ದು ನನಗೂ ಸೇರಿದಂಗೆ, ಬಹುಶಃ ಎಲ್ರಿಗೂ ಕೂಡ ಆ ತರ ಆಗಿರಬಹುದು. ಅಂದ್ರೆ ಈ ತರ ಆಗ್ಲಿಕ್ಕೆ ಸಾಧ್ಯನಾ ಅಂತ, ಚುನಾವಣೆಯನ್ನ ಹತ್ರದಿಂದ ನೋಡಿ ಕವರ್ ಮಾಡ್ತಾ ಇದ್ದಾಗ ಈ ತರದಾಗತ್ತೆ. ನೀವು ಈ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಸರ್? ಈ ಕ್ಷಣದವರೆಗಿನ ಫಲಿತಾಂಶ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದೇ ನಮ್ಮ ಗಮನಕ್ಕೆ ಬಂದಿರುವುದು, ಎಕ್ಸಿಟ್ ಪೋಲ್ ನಲ್ಲಿ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ, ಆದರೆ ಅದು ನಿಜ ಆಗಿಲ್ಲ. ಯಾಕೆಂದ್ರೆ ಪ್ರೀತಿ ನಾಗರಾಜ್ ಅವರು ಹೇಳಿದಾಗೆ ಅದೊಂದು ಬಿಸ್ನೆಸ್ ಪಾರ್ಟ್ ಆಫ್ ಇಂದ ಅವ್ರು ಮಾಡಿರ್ಬೋದು, ಯಾವುದೇ ಏಜೆನ್ಸಿಗಳು ಹಣಕ್ಕಾಗಿ ಮಾಡಿರ್ತಾರೆ. ಮುಖ್ಯವಾಗಿ ನಾವು ಗಮನಿಸುವುದು, ಫೀಲ್ಡ್ ಅಲ್ಲಿ ಗಮನಿಸಿರುವುದೇನೆಂದ್ರೆ, ಅವರು ಒಂದು ರ್ಯಾಂಡಮ್ ಆಗಿ ಇಂತಿಷ್ಟ ಜನರನ್ನ ಅಥವಾ ವೋಟರ್ಸ್ ಅನ್ನ ಮಾತಾಡಿ ಅಥವಾ ಅವರನ್ನ ಅಭಿಪ್ರಾಯ ಸಂಗ್ರಹಿಸಿ ಮಾಡಿರ್ತಾರೆ. ಅದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ತಳ ಹಂತದಲ್ಲಿ ಅದು ನಿಜವಾಗಿಯೂ ಆಗಿರೋದಿಲ್ಲ. ಆತರ ಆಗಿದ್ರೆ ಅದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವುದೋ ಒಂದು ಸಂಸ್ಥೆ, ಖಾಸಗಿ ಸಂಸ್ಥೆ ಮಾಡಿತ್ತು. ಅದು ಯೋಗೇಂದ್ರ ಯಾದವ್ ಅವರ ನಿರ್ದೇಶನದಲ್ಲಿ ಆಗಿತ್ತು. ಅದು ನಿಜವಾಗಿ ಗ್ರಾಮಾಂತರಕ್ಕೆ ಹೋಗಿ ಮಾಡಿದ್ರು. ಹಾಗಾಗಿ ಒಂದು ಹಂತದಲ್ಲಿ ಅದು ಅವರ ರಿಸಲ್ಟ್ ನಿಜ ಅನ್ನೋ ತರ ಇತ್ತು. ಬೇರೆ ಬೇರೆ ಸಂಸ್ಥೆಗಳು ಮಾಡಿದ ಸರ್ವೆಗೂ ಅವರ ಸರ್ವೆಗೆ ವ್ಯತ್ಯಾಸ ಇತ್ತು. ಹಾಗಾಗಿ ಅದೊಂದು ನೈಜತೆಗೆ ಇದಾಗಿದೆ. ಯಾಕೆಂದ್ರೆ ಅದು ಜನರ ಹತ್ರ ಹೋಗಿ ಒಂದಿಷ್ಟು ಜನರನ್ನ ರಿಯಲ್ ಆಗಿ ನಿಜವಾಗಿ ಅವರಿಗೆ ಸಂಪರ್ಕಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ. ಬಟ್ ಈ ಸರ್ವೆ ನೋಡಿದಾಗ, ಮೊನ್ನೆ ಎಕ್ಸಿಟ್ ಪೋಲ್ ನೋಡಿದಾಗ, ಅದು ಯಾವುದು ಕೂಡ ಒಂದು ಮಾನಸಿಕ ಭ್ರಮೆಯಲ್ಲಿ ಒಳಗಾದ ಹಾಗೆ ಒಂದು ಜನ ಇರಲ್ಲ, ಆ ಭ್ರಮೆಯನ್ನು ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಇಷ್ಟಿರ್ಬೋದು ಮೋದಿ ಇರ್ಬೋದು ಅನ್ನೋ ತರ ಒಂದು ಕಲ್ಪನೆ ಕೊಟ್ರು ಅಂತ ಅನಿಸುತ್ತೆ. ಯಾಕಂದ್ರೆ ಇದು ನಿಜವಾದ ರಿಸಲ್ಟೇ ಬೇರೆ ಇದೆ. ನಿಜವಾದ ರಿಸಲ್ಟ್ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಚಂದ ಅಂತ ಅನಿಸುತ್ತೆ. ಯಾಕಂದ್ರೆ ಜನ ಅವ್ರದ್ದೇ ಅದರ ನಿರ್ಣಯವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಏನಿದ್ರು ಕೂಡ ಎಷ್ಟೇ ಪರ್ಸೆಂಟೇಜ್ ಆಫ್ ವೋಟ್ ಕಡಿಮೆ ಇದ್ರು ಕೂಡ, 100ಕ್ಕೆ 100% ಆಫ್ ವೋಟ್ ಆಗಿಲ್ಲ ಆದ್ರೂ ಕೂಡ, ಒಂದು ಅವರೇಜ್ ತಗೊಂಡ್ರೆ ಒಂದು 65-70% ಅಲ್ಲಿ ಜನ ಒಂದು ಪಕ್ಷಕ್ಕೆ ಅಥವಾ ಒಂದು ಸಿದ್ಧಾಂತಕ್ಕೆ ಮಣೆ ಹಾಕಿದರೆ ಅಥವಾ ಹಾಕಿಲ್ಲ ಎನ್ನುವುದು ಈ ರಿಸಲ್ಟ್ ಇಂದ ಗೊತ್ತಾಗುತ್ತೆ. ಶಶಿ ಅವರೇ, ನೀವು ಕೂಡ ಈ
ಚುನಾವಣೆ ಹತ್ತಿರದಿಂದ ನೋಡಿದಿರಿ. ಆ ಈ ಚುನಾವಣೆಯಲ್ಲಿ ಯಾವ ಅಂಶಗಳು ಕೆಲಸ ಮಾಡಿದ್ವು, ಯಾವುದು ಮಾಡ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಕಾಂಗ್ರೆಸ್ನ ಹಾ ಗ್ಯಾರಂಟಿ ಸ್ಕೀಮ್ಗಳು ಮುಖ್ಯವಾಗಿ ಆರಂಭದಲ್ಲಿ ಚುನಾವಣೆಯ ವಾಗ್ವಾದದ ಆರಂಭದಲ್ಲಿ ಮುನ್ನೆಲೆಗೆ ಬಂದಿದ್ವು. ಅವುಗಳು ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರತಿಧ್ವನಿಸಿದ್ವು. ಆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಇರ್ಬೋದು, ಮತ್ತೆ ಇಂಡಿಯಾ ಒಕ್ಕೂಟ ಇರ್ಬೋದು, ಅದನ್ನ ಕಾಪಿ ಮಾಡುವ ಪ್ರಯತ್ನಗಳು ಕೂಡ ನಡೆದಿತ್ತು. ಈ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಮುಖ್ಯವಾಗಿ ಕರ್ನಾಟಕದ ಮಟ್ಟಿಗೆ ಚರ್ಚೆಯ ಮುಖ್ಯ ಅಂಶಗಳಾಗಿದ್ದವು. ಆದರೆ ಕ್ರಮೇಣ ಅದು ಮೊದಲ ಹಂತದ ಚುನಾವಣೆಯ ಅಂತ್ಯದ ಹೊತ್ತಿಗೆ ಆ ವಾಗ್ವಾದಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು ಹಾಸನದ ಪೆನ್ಡ್ರೈವ್ ಪ್ರಕರಣ. ಪೆನ್ಡ್ರೈವ್ ಪ್ರಕರಣದ ನಂತರ ಕರ್ನಾಟಕದ ಮಟ್ಟಿಗೆ ಚುನಾವಣೆಯ ವಾಗ್ವಾದ ಕಂಪ್ಲೀಟ್ ಆಗಿ ಆ ಪ್ರಕರಣ ಸುತ್ತಲಿಕ್ಕೆ ಶುರುವಾಯಿತು. ಇದು ಎರಡನೇ ಹಂತದ ಚುನಾವಣೆಯ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತು ಅಥವಾ ಬೀರಿಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಚುನಾವಣೆ ವಾಗ್ವಾದ ಮಹಿಳೆಯ ಘನತೆ, ಮಹಿಳೆಯ ಮಾನ ಸಮ್ಮಾನದ ಹಂತದಿಂದ ಪೆನ್ಡ್ರೈವ್ ಅಂತ ಒಂದು ತೀರಾ ಅವಮಾನಕಾರಿಯಾದ ತಲೆ ತೆಗೆಸುವಂತ ವಿಷಯಕ್ಕೆ ಇಡೀ ಚುನಾವಣಾ ವಾಗ್ವಾದ ಹೊರಳಿತು ಅನ್ನೋದು ನಾನು ಗಮನಿಸಿದ ಹಾಗೆ ಒಂದು ನನಗೆ ಅನ್ಸೋದು ಶಶಿ, ಈ ಚುನಾವಣೆಯಲ್ಲಿ ಕರ್ನಾಟಕನೂ ಸೇರಿದಂಗೆ ಯಾವುದೇ ಗ್ರ್ಯಾಂಡ್ ನರೇಟಿವ್ಸ್ ಇರ್ಲಿಲ್ಲ. ಅದು ನಿಜ. ಗ್ರ್ಯಾಂಡ್ ನರೇಟಿವ್ಸ್ ಅಂತ ಹೇಳಿದ್ರೆ ನಾವು ಶುರುವಿನಲ್ಲಿ ಚುನಾವಣೆ ನಡೆಯಕ್ ಮುಂಚೆ ಅನ್ಕೊಂಡಿದ್ದು ಇದೊಂಥರ ಹಿಂದುತ್ವ ಮತ್ತೆ ಸೆಕ್ಯುಲರ್ ನಡುವಿನ ಒಂದು ಇದಾಗತ್ತೆ, ಡೆಮೋಕ್ರೆಟಿಕ್ ಫೋರ್ಸಸ್ ಮತ್ತೆ ಮೋದಿತ್ವ ಇವುಗಳ ನಡುವಿನ ಸಂಘರ್ಷ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದ್ವಿ. ಯಾಕೆಂದ್ರೆ ಫೆಡರಲ್ ಸಿಸ್ಟಮ್ ವಾಸ್ ಅಟ್ ದ ಡೇಂಜರ್. ಅದೇ ತರನೇ ಡೆಮೋಕ್ರೆಟಿಕ್ ಫೋರ್ಸಸ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಾಯಿ ಮುಚ್ಕೊಂಡಿರೋ ಸ್ಥಿತಿ ಬಂದಿತ್ತು, ಮೀಡಿಯಾನು ಸೇರಿದಂಗೆ. ಆ ಸ್ಥಿತಿ ಇರೋ ಹೊಂತಲ್ಲಿ ಅದಾಗತ್ತೆ ಅನ್ಕೊಂಡಿದ್ವಿ. ಆದ್ರೆ ನೀವ್ ಹೇಳ್ದಂಗೆ ಪೆನ್ ಡ್ರೈವ್ ಪ್ರಕರಣ ಉಳಿದ ಎಲ್ಲ ಗ್ಯಾರಂಟಿನೂ ಸೇರಿದಂಗೆ ಎಲ್ಲಾ ಪ್ರಕರಣಗಳನ್ನು ನುಂಗಿ ಹಾಕು ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಹೌದು. ಅಂದ್ರೆ ಮೊದಲ ಹಂತದ ಚುನಾವಣೆಯ ಅಂತ್ಯದ ಹೊತ್ತಿಗೆ ಈ ಪೆನ್ಡ್ರೈವ್ ಪ್ರಕರಣ ಮುಖ್ಯ ಚರ್ಚೆಗೆ ಬಂತು. ಸೊ ಹಾಗಾಗಿ ಮೊದಲ ಹಂತದ ಚುನಾವಣೆ 4 ಕ್ಷೇತ್ರಗಳಲ್ಲಿ ನಡೀತು. ಅಲ್ಲಿ ಕೊನೆ ಮತದಾನಕ್ಕೆ 2 ದಿನ 1 ದಿನ ಇರುವಾಗ ಇದು ಇಂಪ್ಯಾಕ್ಟ್ ಆಗಿರ್ಬೋದು ಬಿಟ್ರೆ ಹೆಚ್ಚಿನ ಚರ್ಚೆಗಳಿಗಾಗಲಿಲ್ಲ. ಆದ್ರೆ ಎರಡನೇ ಹಂತದಲ್ಲಿ ಮುಖ್ಯವಾಗಿ ಪೆನ್ಡ್ರೈವ್ ಸುತ್ತಾನೆ ಎಲ್ಲ ಚರ್ಚೆಗಳು ನಡೀತು. ಸೊ ಅದರ ಫಲಿತಾಂಶ ಏನು ಅನ್ನೋದು ಈಗಾಗಲೇ ನಮಗೆ ಗೊತ್ತಾಗಿದೆ. ಮುಖ್ಯವಾಗಿ ನೀವು ಹೇಳಿದ ಹಾಗೆ ದೊಡ್ಡ ಗ್ರ್ಯಾಂಡ್ ನೆರೇಟಿವ್ ಅನ್ನೋ ತರದ್ದು ಯಾವುದೇ ವಾಗ್ವಾದಗಳು ಚರ್ಚೆಗಳು ಈ ಚುನಾವಣೆಯಲ್ಲೇ ಇರ್ಲಿಲ್ಲ. ಅದು ಗೈರಾಗಿತ್ತು, ತುಂಬಾ ಅದು ಎದ್ದು ಕಾಣ್ತಾ ಇತ್ತು. ಪ್ರೀತಿ, ನಿಮಗನ್ಸೋ ಹಾಗೆ ಸರ್ಕಾರ ಇಟ್ಟಂತ 5 ಗ್ಯಾರಂಟಿಗಳು ರಾಷ್ಟ್ರದಲ್ಲೇ ಒಂದು ಸಂಚಲನ ಉಂಟು ಮಾಡದಂತ ಗ್ಯಾರಂಟಿಗಳು, ಅದನ್ನ ಮೋದಿಯವರು ಕಾಪಿ ಮಾಡಿದ್ರು ಅನ್ನೋಂತ ಆರೋಪ ಹೊತ್ತುಕೊಳ್ಳೋದ್ರ ಮಟ್ಟಿಗೆ ಅದು ನಡೆದೋಯ್ತು. ಈ ಗ್ಯಾರಂಟಿಗಳಾಗ್ಲಿ ಸರ್ಕಾರ ಮಾಡಿದಂತಹ ಈ ಪ್ರೋ ಪೀಪಲ್ ಅಂತ ಏನ್ ಹೇಳ್ತೀವಿ, ಅದು ಕ್ಯಾಸ್ಟ್ ಸೆನ್ಸಸ್ ಆಗಿರ್ಬೋದು ಅಥವಾ OBC ರಿಸರ್ವೇಶನ್ ಕೊಡ್ಬೇಕು ಅಂತ ಆಗಿರ್ಬೋದು, ಈ ತರದ ಹಲವಾರು ಸಂಗತಿಗಳನ್ನ ಮಸುಕು ಮಾಡ್ತು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ ಈ ಚುನಾವಣೆ? ಅಥವಾ ಈ ಚುನಾವಣೆ ಚರ್ಚೆನೇ ಆಗ್ಲಿಲ್ವಾ ಕಡೆ 2ನೇ ಹಂತದಲ್ಲಿ 3ನೇ ಹಂತದಲ್ಲಿ ಅವೆಲ್ಲ 2ನೇ ಹಂತದಲ್ಲಿ ಕರ್ನಾಟಕದಲ್ಲಿ? Knowing BJP in the last 2 terms, we would have expected, ಇದು ನಮ್ಮ ನಿರೀಕ್ಷೆ ಆಗಿದ್ದಿರಬಹುದಾಗಿತ್ತು, ದಟ್ ರಾಮ ಮಂದಿರ ಉದ್ಘಾಟನೆ ಆದ ತಕ್ಷಣ ಚುನಾವಣೆ ಆಗಬಹುದು ಅನ್ನುವಂಥದ್ದು. ಬಿಕಾಸ್ BJP I think got a little over confident there. ಬಿಕಾಸ್ ಈಗ 1 ವರ್ಷದ ಹಿಂದೆ ಚುನಾವಣೆ ನಡೆದಿದ್ರು ರಾಮ ಮಂದಿರ ವುಡ್ ಹ್ಯಾವ್ ಬೀನ್ ದ ಸೆಂಟ್ರಲ್ ನರೇಟಿವ್ ಟು ದಿ ಎಂಟೈರ್ ಎಲೆಕ್ಷನ್. ಆದ್ರೆ ಏನಾಯ್ತು, ಕರ್ನಾಟಕ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ನ ಜಯಭೇರಿ ಬಿಜೆಪಿಗೂ ಒಂದಷ್ಟು ಐಡಿಯಾಸ್ ಕೊಟ್ರಕ್ಕೆ ಸಾಧ್ಯ ಇದೆ. ಆಮೇಲೆ ಬಿಜೆಪಿ ಏನು ಫ್ರೀ ಬಿ ಕಲ್ಪನೆಗೆ ಅಥವಾ ಫ್ರೀ ಬಿ ಕಾನ್ಸೆಪ್ಟ್ಗೆ ತುಂಬಾ ಅವರ್ಷನ್ ಇಟ್ಕೊಂಡಂತ ಪಾರ್ಟಿ ಏನಲ್ಲ. ಅವ್ರು ಕೊಡ್ತಾರೆ, ಆದ್ರೆ ಅವ್ರು ಅದಕ್ಕೆ ಬೇರೆ ಹೆಸರು ಇಡ್ತಾರೆ, ಬೇರೆ ಏನೋ ಹೇಳ್ತಾರೆ. ಅದನ್ನ ಮಾಡುವಾಗ ಕಾಂಗ್ರೆಸ್ ಒಂದಷ್ಟು ಬೈತಾರೆ, ನೆಹರು ಒಂದಷ್ಟು ಬೈತಾರೆ. ಅದು ಇಟ್ಸ್ ಅ ಡನ್ ಥಿಂಗ್, ಬಿಕಾಸ್ it's the conduct of any political party to understand that the voter that they are trying to woo
ಬಿಲಾಂಗ್ಸ್ ಟು ದ ಲೋಯೆಸ್ಟ್ ಆಫ್ ದ ಸ್ಟ್ರಾಟಾ ಇನ್ ದ ಸೊಸೈಟಿ, ಅವ್ರನ್ನ ಮಾತಾಡಿಸ್ಬೇಕನ್ನುವಾಗ ಇದೆಲ್ಲ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಐ ವುಡ್ ಥಿಂಕ್ ಪೆನ್ ಡ್ರೈವ್ ಜೊತೆ ನಮಗೆ ಕಾಂಗ್ರೆಸ್ಗೆ ಸಾಕಷ್ಟು ಸಮಸ್ಯೆ ಇರಬಹುದಾದಂತಹ ಒಂದು ಪ್ರಕರಣ ಅಂತಂದ್ರೆ ನೇಹಾ ಹಿರೇಮಠ್ ಅವರ ಹತ್ಯೆಯ ಪ್ರಕರಣ. ಅದು ಉತ್ತರ ಕರ್ನಾಟಕದಲ್ಲಿ Basically ಹುಬ್ಳಿ ಧಾರವಾಡ. ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಅನ್ನ ಮಾಡ್ತು. ಬಿಜೆಪಿ ಅದನ್ನ ಇಮಿಡಿಯೇಟ್ ಆಗಿ ಇದೆ ಟ್ರೈ ಟು ಎನ್ಕ್ಯಾಶ್ ಆನ್ ದಟ್. ಅಂದ್ರೆ ಸ್ವಲ್ಪ ಸೆಂಟಿಮೆಂಟ್ಸ್ ಎಲ್ಲ ಬರೋ ತರ ಅದನ್ನ ದೋ ಇಟ್ ವಾಸ್ ಅ ವೆರಿ ರ್ಯಾಂಡಮ್ ಅಟ್ಯಾಕ್. ಪಾಪ ಒಂದ್ ಹೆಣ್ಮಗಳ ಜೀವ ಹೋಯ್ತು ಅದ್ರಲ್ಲಿ ಅಂತಂದು ಇಟ್ಕೊಂಡ್ರು. ಒಂದು ರೀತಿಯಲ್ಲಿ ಎರಡು ಘಟನೆಗಳು, ಹೆಣ್ಣು ಮಕ್ಕಳು ಸುತ್ತ ಇರುವಂತಹ ಘಟನೆಗಳು, ಹೆಣ್ಣು ಮಕ್ಕಳ ಘನತೆ ಸುತ್ತ ಇರುವಂತಹ ಘಟನೆಗಳು ತುಂಬಾ ಡಿಸೈಸಿವ್ ಆಗಿ ಕರ್ನಾಟಕದ ಎಲೆಕ್ಷನ್ ಅನ್ನ ನಡೆಸ್ಕೊಟ್ಟು ಅದು ನೇರವಾಗಿ ಅಲ್ಲದೆ ಹೋದ್ರೂ ಪರೋಕ್ಷವಾಗಿ ಈ ಸೆಂಟ್ರಲ್ ಪಾಯಿಂಟ್ ಕರ್ನಾಟಕಕ್ಕೆ ಬಂದ್ ನಿಂತಿದೆ ಇಲ್ಲಿಗೆ. ಅಂಡ್ ಅಟ್ ದಿ ಇಂಡಿಯಾ ಲೆವೆಲ್ ದೇರ್ ಆರ್ ಮೆನಿ ಸರ್ಪ್ರೈಸಸ್. ನಾವು ಘಟಾನುಘಟಿಗಳು ಯಾರು ಸೋಲಲ್ಲ ಅಂತ ಅನ್ಕೊಂಡಿದ್ವು, ಅವರೆಲ್ಲ ಸೋತ್ ಬಿಟ್ರು. ಸೋತವರಿಗಿಂತ ಹೆಚ್ಚು ಆಶ್ಚರ್ಯ ಗೆದ್ದವ್ರದ್ದು ಇದೆ. ಅದನ್ನ ಯಾರೋ ಟ್ವಿಟರ್ ಅಲ್ಲಿ ಚೆನ್ನಾಗಿ ಸಮಪ್ ಮಾಡಿದ್ರು. ಬಿಜೆಪಿಗೆ ಎಂಥ ಗೆಲುವು ಕೊಟ್ಟಿದೆ ಅಂದ್ರೆ ಅವ್ರಿಗೆ ಸೋತಂಗ ಅನಿಸ್ತಾ ಇದೆ. ಕಾಂಗ್ರೆಸ್ಗೆ ಎಂಥ ಸೋಲು ಕೊಟ್ಟಿದೆ ಅಂದ್ರೆ ಅವ್ರಿಗೆ ಗೆದ್ದಂಗ ಅನಿಸ್ತಾ ಇದೆ ಅಂತದ್ದು. ಸೊ ಈ ವರ್ಡಿಕ್ಟ್ ಒಂಥರ ಇಟ್ ಹ್ಯಾಸ್ ಬಿಟ್ ಆಫ್ ಸೆಲೆಬ್ರೇಷನ್ ಫಾರ್ ಎವ್ರಿಬಡಿ ಅಂತ ಅನ್ಸಿದೆ. ಈಗ ನಮ್ ಜೊತೆಗೆ ಆಮ್ ಆದ್ಮಿ ಪಕ್ಷದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿರುವಂತ ದರ್ಶನ್ ಜೈನ್ ಅವರಿದ್ದಾರೆ. ದರ್ಶನ್ ಜೈನ್ ಅವರು ಈಗ ನಾವು ಹೇಳ್ತಿದೀವಲ್ಲ ಇಂಡಿಯಾ ಬ್ಲಾಕ್ ನ ಒಂದು ಭಾಗವಾಗಿ ಇರುವಂತ ಒಂದು ಪಕ್ಷದ ವಕ್ತಾರರು. ಸರ್, ಈ ಚುನಾವಣೆಯ 9 ಸೀಟ್ಗಳು ಬಂದಿದೆ ಕಾಂಗ್ರೆಸ್ಸಿಗೆ. ಅದರಿಂದ ನಿಮ್ಮ ಇಂಡಿಯಾ ಬ್ಲಾಕಿಗೆ ಯಾವ ತರ ಹೆಲ್ಪ್ ಆಗತ್ತೆ ಅನ್ಸುತ್ತೆ ದರ್ಶನ್ ಅವರೇ? ಸರ್, ಧನ್ಯವಾದಗಳು. ಇವತ್ತು ಈ ಒಂದು ಡಿಸ್ಕಷನ್ಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮತ್ತೆ ಬಂದಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸರ್, ಈಗ ನಿರೀಕ್ಷೆ ಇದ್ದದ್ದು ಒಂದು ಕನಿಷ್ಠ ಪಕ್ಷ ಇಲ್ಲಿ 16ರಿಂದ 22 ಸೀಟು ಒಂದು ಇಂಡಿಯಾ ಒಕ್ಕೂಟ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲೇ ಕೆಲಸ ಆಗಿತ್ತು. ಆದ್ರೆ ನಿರೀಕ್ಷೆಯ ಮಟ್ಟಕ್ಕೆ ನಾವು ತಲುಪ್ಲಿಕ್ಕೆ ಆಗ್ಲಿಲ್ಲ. ಜನ ಇನ್ನು ಇಲ್ಲಿ ಟ್ರೆಡಿಷನಲಿ ನೋಡೋಕ್ ಹೋದ್ರೆ, ಕರ್ನಾಟಕದ ಇತಿಹಾಸ ನೋಡ್ಲಿಕ್ಕೆ ಹೋದ್ರೆ 1996ನೇ ಇಸ್ವಿಯಿಂದ ಅಂದ್ರೆ ಸರಿಸುಮಾರು 28 ವರ್ಷಗಳಿಂದ ಟ್ರೆಡಿಷನಲ್ಲಿ ಕರ್ನಾಟಕ ಬಿಜೆಪಿಗೆ ನ್ಯಾಷನಲ್ ವಿಚಾರ ಬಂದಾಗ ಬಿಜೆಪಿಗೆ ಜಾಸ್ತಿ ಫೇವರಬಲ್ ಆಗಿ ನಡ್ಕೊಂಡು ಬಂದಿದೆ. ಅದೇ ರೀತಿಗೆ 96ನೇ ಇಸ್ವಿಯಿಂದ ಇಲ್ಲಿವರೆಗೆ ಕೂಡ ಕಾಂಗ್ರೆಸ್ ಒಂದು ಡಬಲ್ ಡಿಜಿಟ್ಗೆ ರೀಚ್ ಆಗಕ್ಕೆ ಆಗದೆ ಇರುವಂತ ಒಂದು ಪರಿಸ್ಥಿತಿ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಈಗಿನ ಒಂದು ಪರಿಸ್ಥಿತಿಗೆ ನೋಡಿದ್ರೆ ಕನಿಷ್ಠ ಪಕ್ಷ 15 ಸೀಟ್ ಅಂತೂ ಬರಬೇಕಿತ್ತು. ಆದ್ರೆ ಎಫರ್ಟ್ಸ್ ಆಗ್ಲಿಲ್ವೋ ಅಥವಾ ಯಾವ ರೀತಿ ಜನರನ್ನು ಬೇರೆ ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿ ಜನರನ್ನು ಕಾಂಗ್ರೆಸ್ಗೆ ಓಟ್ ಹಾಕೋಕೆ ಅಥವಾ ಇಂಡಿಯಾಗೆ ಘಟಬಂಧನಕ್ಕೆ ಓಟ್ ಹಾಕೋದಕ್ಕೆ ಮಾಡಿದ್ರು, ಆ ರೀತಿಯಾದಂತ ಪ್ರಯತ್ನ ಇಲ್ಲ ಆ ರೀತಿಯಾದಂತ ಒಂದು ಯಶಸ್ಸು ಇಲ್ಲಿ ಸಿಗ್ಲಿಲ್ಲ. ಅದು ಒಂದು ಬೇಜಾರಿದೆ. ಆದ್ರೆ ಬಿಜೆಪಿಯ ಸೀಟ್ ಅಲ್ಲಿ ಕನಿಷ್ಠ ಪಕ್ಷ ಇದು ಒಂದು 10 ಸೀಟ್, ಒಂದು 7-8 ಸೀಟ್ ಕಮ್ಮಿ ಆದದ್ದು ಒಂದು ಸಮಾಧಾನಕರ ಸಂಗತಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕೇವಲ ಇದಕ್ಕೆ ಒರಿಸ್ಸಾ ಮತ್ತು ಮಧ್ಯಪ್ರದೇಶದಲ್ಲಿ ಇದ್ದದನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒರಿಸ್ಸಾದಲ್ಲಿ ಮಾತ್ರ ಬಿಜೆಪಿಗೆ ಒಂದು ಮುನ್ನಡೆ ಸಿಕ್ಕಿದೆ. ಅದು ಬಿಟ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬಿಜೆಪಿ ತನ್ನ ಸೀಟ್ಗಳನ್ನು ಕಳ್ಕೊಂಡಿದೆ. ಪಂಜಾಬ್ನಲ್ಲಿ ಇದ್ದ 2 ಸೀಟ್ಗಳನ್ನು ಕಳ್ಕೊಂಡಿದೆ. ಚಂಡೀಗಢ್ನಲ್ಲಿ ಇದ್ದ ಸೀಟ್ಗಳನ್ನು ಕಳ್ಕೊಂಡಿದೆ. ಆನಂತರ ಗುಜರಾತ್ನಲ್ಲಿ 1 ಸೀಟ್ ಕಳ್ಕೊಂಡಿದೆ. ಇದು ಒಂದು ರೀತಿನಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗ್ಬೋದು. ಇನ್ನು ಕರ್ನಾಟಕ ದರ್ಶನ್ ಅವರೇ, ಈಗ ಈ ಚುನಾವಣೆ ನಡೆದಿದ್ದು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ, ಒಂದು ಕಾಂಗ್ರೆಸ್ ಕೊಟ್ಟಂತಹ ಪ್ರೋ ಪೀಪಲ್ ಅನ್ಬಹುದಾದಂತಹ ಗ್ಯಾರಂಟಿಗಳು ಮತ್ತೆ ಅವರ ಕಾರ್ಯಕ್ರಮಗಳು, ಮತ್ತು ಅದರ ವಿರುದ್ಧವಾಗಿ ನಿಂತಿದ್ದದ್ದು ಬಿಜೆಪಿಯ ಮೋದಿತ್ವವಾದ ಅಥವಾ ಮೋದಿ ಅನ್ನೋ ಫ್ಯಾಕ್ಟರೇ ಒಂದು ನರೇಟಿವ್ ಆಗಿತ್ತಲ್ಲಿ.
ಅದು ಬಿಟ್ಟು ಇನ್ನು ಉಳಿದಂತ ರಾಮ ಮಂದಿರ ಆಗ್ಲಿ ಮತ್ತೊಂದಾಗ್ಲಿ ಹಿಂದುತ್ವ ಆಗ್ಲಿ ಅಂತ ದೊಡ್ಡ ಫ್ಯಾಕ್ಟರ್ ಆಗ್ಲಿಲ್ಲ. ಸೊ ಹಾಗಾಗಿ ಇದರಲ್ಲಿ ಮೋದಿತ್ವ ಮತ್ತೆ ಹಿಂದುತ್ವ ಹೆಚ್ಚಿನ ಮತಗಳನ್ನು ತಂದು ಕೊಟ್ಟಿದೆ. ಗ್ಯಾರಂಟಿಗಳು ಸೋತಿದೆ ಅನ್ಸುತ್ತಾ ನಿಮ್ಗೆ ನವೀನ್ ಅವರೇ? ಕರ್ನಾಟಕದ ಮಟ್ಟಿಗೆ ನೋಡೋದಿದ್ರೆ ಆ ಆ ನೀವು ಹೇಳಿದ ಹಾಗೆ ರಾಮ ಮಂದಿರ ಅಥವಾ ಈ ತರದ ಇಶ್ಯೂ ಆಗಿಲ್ಲ, ಅಥವಾ ನನ್ನ ಪ್ರಕಾರ ಮೋದಿ ಮ್ಯಾಜಿಕ್ ನಡೆದಿಲ್ಲ. ಯಾಕಂದ್ರೆ ಕರ್ನಾಟಕದ ಬಿಜೆಪಿಯಲ್ಲಿ ಬಣ ರಾಜಕೀಯ ಇತ್ತು. ಇವರು ಯಡಿಯೂರಪ್ಪನವರು ಇಂಡೈರೆಕ್ಟ್ ಆಗಿ ಬಿಜೆಪಿ ಕಂಟ್ರೋಲ್ ಮತ್ತೆ ತಗೊಂಡ್ರು. ಅವರ ಮಗ ರಾಜ್ಯಾಧ್ಯಕ್ಷ ಆದ್ರು. ಜೊತೆಗೆ ಈ ಕಡೆ ಉತ್ತರ ಕರ್ನಾಟಕದ ರಾಜಕಾರಣಿಗಳಾದಂತಹ ಯತ್ನಾಳ್ ಅಂತವರು ಅಥವಾ ಬೆಲ್ಲದಂತವರು, ಈ ಕಡೆ ಸಿ ಟಿ ರವಿ, ಅಂದ್ರೆ ಒಂದು ಬೇರೆ ಬೇರೆ ಬಣಗಳಿತ್ತು. ಈ ಬಣಗಳು ಒಂದೇ ಕಾಂಗ್ರೆಸ್ ಅಲ್ಲಿ ಇರುವ ತರ ಈ ಸಲ ಕಾಂಗ್ರೆಸ್ ಅಲ್ಲಿ ಒಂದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿದ ಹಾಗೆ ಬಿಜೆಪಿಯಲ್ಲಿ ಇರಲಿಲ್ಲ. ಆದ್ರೆ ಬಿಜೆಪಿಗೆ ದೊಡ್ಡ ಸವಾಲಿದ್ದದ್ದು ಕಾಂಗ್ರೆಸ್ ಕಡೆಯಿಂದ, ಅಂದ್ರೆ ಒಂದು ಒಗ್ಗಟ್ಟಿನ ನಾಯಕತ್ವ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದದ್ದು ಈ ಸಲ. ಜೊತೆಗೆ ನೀವು ಹೇಳಿದಾಗೆ ಗ್ಯಾರಂಟಿ ಯೋಜನೆಗಳು, ಅದರ ಜೊತೆಗೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದಂತ ಎಷ್ಟು ವಿಷಯಗಳು, ಅಂದ್ರೆ ಟ್ಯಾಕ್ಸ್ ಡಿವಲ್ಯೂಷನ್ ಇಶ್ಯೂ ಇರ್ಬೋದು, ಅಥವಾ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳನ್ನ ಕಡೆಗಣಿಸಿದೆ ಅಂತ ಕಾಂಗ್ರೆಸ್ ಅದನ್ನ ಒಂದು ಪುರಾವೆ ಸಹಿತ ಜನರ ಮುಂದೆ ತಗೊಂಡೋಗಿರ್ಬೋದು, ಅಂತ ವಿಷಯ ಆಗಿರ್ಬೋದು. ಇವೆಲ್ಲವೂ ಕೂಡ ಬಿಜೆಪಿಗೆ ಕಾಂಗ್ರೆಸ್ನ ಎದುರಿಸುವಷ್ಟು ಶಕ್ತಿಯನ್ನು ಕೊಡ್ಲಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಯಡಿಯೂರಪ್ಪ ಅವರು ಬಂದ ಮೇಲೆ ಜಾತಿಯ ಕೆಲಸ ವರ್ಕ್ ಆಗಿದೆ ಇಲ್ಲಿ ಈ ಎಲೆಕ್ಷನ್ ಅಂತ ಅನಿಸುತ್ತೆ, ಯಾವುದೇ ನೆರೆಟಿವ್ಗಳಿಂದಲೂ ಕೂಡ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ನಾವು ನಿರ್ನಾಮ ಆಗುತ್ತೆ, ಬಿಜೆಪಿಯ ಬಿ ಬಣ ಅನ್ನೋ ತರ ಎಲ್ಲ ವಿಶ್ಲೇಷಣೆ ಆಗ್ತಿದ್ರು ಕೂಡ ಅವರು ಮತ್ತೆ ಗಟ್ಟಿ ಆಗ್ತಿದ್ದಾರೆ. ಹಾಸನ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಅವರು ಕಳೆದುಕೊಂಡಿರ್ಬೋದು, ಆದ್ರೆ ಎರಡು ಕಡೆ ಗೆದ್ದಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡರ ಕುಟುಂಬದವರೇ ಬಿಜೆಪಿ ಕಡೆಯಿಂದ ಗೆದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸೋದರನನ್ನು ಸೋಲಿಸಿದ್ದಾರೆ. ಇಷ್ಟೆಲ್ಲ ಇಶ್ಯೂ ಇದ್ದಾಗ ಈ ಕಡೆ ಉತ್ತರ ಕರ್ನಾಟಕದಲ್ಲಿ, ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಕಾಂಗ್ರೆಸ್ನವರು ಜಾಸ್ತಿ ಗೆದ್ದಿದ್ದಾರೆ. ಈ ಕಡೆ ಕಿತ್ತೂರು ಕರ್ನಾಟಕದಲ್ಲಿ ಬಿಜೆಪಿಯವರು ಗೆದ್ದಿದ್ದಾರೆ ಜಾಸ್ತಿ. ಅಂದ್ರೆ ಅಲ್ಲಿ ಹೇಗೆ ವರ್ಕ್ ಆಗಿದೆ ಅಂದ್ರೆ, ನಮ್ಮ ಕೊಲೀಗ್ ಜೊತೆ ನಾವು ಮಾತಾಡ್ತಿದ್ದೆ, ಶಶಿ ಅವ್ರ ಜೊತೆಗೆ, ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಅಹಿಂದ ವರ್ಗ ಅಲ್ಲಿ ತುಂಬಾ ಪ್ರಭಾವ ಮಾಡಿದೆ, ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಏರಿಯಾ ಅದು. ಈ ಕಡೆ ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತರು ಜಾಸ್ತಿ ಪ್ರಭಾವ ಇದಾಗಿದ್ದಾರೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು. ಈ ತರ ಎಲ್ಲ ಒಗ್ಗಟ್ಟಾಗಿ ಒಂದೊಂದು ಪಕ್ಷಕ್ಕೆ ಆ ಏರಿಯಾದಲ್ಲಿ ಅವರ ಬೆಂಬಲವನ್ನು ಪ್ರದರ್ಶನ ಮಾಡಿರುವುದು ಕೂಡ ಈ ರಿಸಲ್ಟ್ ಕಾರಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿದ್ರೆ ಕರಾವಳಿ ಕರ್ನಾಟಕದಲ್ಲಂತೂ ಹಳೆಯ ಒಂದು ಮುಂದುವರೆದಿದೆ, ಅಂದ್ರೆ ಹಿಂದುತ್ವವಾದದ ರಾಜಕೀಯ. ಒಂದು ಪ್ರಶ್ನೆ ನವೀನ್, ಇಲ್ಲಿ ಯಾವುದೇ ಒಂದು ಹಿಂದುತ್ವಕ್ಕಾಗ್ಲಿ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿಗಾಗ್ಲಿ ಮತದಾರರು ಪ್ರತಿಕ್ರಿಯಿಸ್ಯಾರ ಅನ್ನೋದಕ್ಕಿಂತನೂ ಬಿಜೆಪಿಯಲ್ಲಿದ್ದಂತ ವೀಕ್ನೆಸ್ ಇಂದ ಕಾಂಗ್ರೆಸ್ಸಿಗೆ 9 ಸ್ಥಾನಗಳು ಗೆಲ್ಲಕ್ ಸಾಧ್ಯ ಆಯ್ತು ಅಂತ ನಿಮ್ಗೆ ಅನ್ಸಿದ್ಯಾ? ಅಲ್ಲ, ಬಿಜೆಪಿ ಕಳೆದ ಬಾರಿ 25 ಕ್ಷೇತ್ರದಲ್ಲಿ ಗೆದ್ದಿತ್ತು, ಈಗ ಕಡಿಮೆ ಆಗಿದೆ. ಆದ್ರೂ ಕೂಡ ಕಾಂಗ್ರೆಸ್ನ ಸಾಮರ್ಥ್ಯದ ಮುಂದೆ ಅಷ್ಟು ಗೆಲ್ಲುವುದು ಕಷ್ಟ ಇತ್ತು ಕಾಂಗ್ರೆಸ್ಗೆ. ಮೋದಿ ಮ್ಯಾಜಿಕ್ ಅಥವಾ ಬೇರೆ ಯಾವುದು ನಡೆಯಲಿಲ್ಲ. ಆದ್ರೆ ಯಡಿಯೂರಪ್ಪ ಅವರು ಬಂದು ಒಂದು ಹಂತದಲ್ಲಿ ಲಿಂಗಾಯತರ ಸ್ವಲ್ಪ ಪಕ್ಷಕ್ಕೆ ಸೆಳ್ಕೊಂಡು ಈ ಹಂತಕ್ಕೆ ಬಂದಿರುವುದು ಒಂದು ರೀತಿಯಲ್ಲಿ ಬಿಜೆಪಿಗೆ ಸಾಧನೆ. ಒಂದು ರೀತಿಯಲ್ಲಿ ಈ ಡಿಸ್ಕಷನ್ ಅನ್ನ ಸಮರೈಸ್ ಮಾಡಬೇಕು ಅಂತ ನೋಡಿದಾಗ, ಕೊನೆಯದಾಗಿ ನಿಮ್ಗೇನ್ ಅನ್ಸತ್ತೆ ನವೀನ್, ಈ ಚುನಾವಣೆಯ ಫಲಿತಾಂಶದಿಂದ ಕರ್ನಾಟಕದ ಸರ್ಕಾರದ ಮೇಲಾಗ್ಲಿ, ಜನತೆಯ ಮೇಲೆ, ಜನಗಳ ಬದುಕಿನ ಮೇಲಾಗ್ಲಿ ಏನಾದ್ರು ಪರಿಣಾಮ ಆಗುತ್ತೆ ಅನ್ಸತ್ತಾ? ಜನಗಳ ಬದುಕಿನ ಮೇಲೆ ಪ್ರಯೋಜನ ಆಗುತ್ತೆ ಅಂತ ನಾನು ಯಾವ ಪಕ್ಷದಿಂದ ನಾವು ನಿರೀಕ್ಷಿಸುವ ಹಂತದಲ್ಲಿ ಇಲ್ಲ. ಯಾಕಂದ್ರೆ ಓಕೆ, ಗ್ಯಾರಂಟಿ ಸ್ಕೀಮ್ಗಳು ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದವೆ ಇರ್ಬೋದು, ಆದ್ರೆ ಅದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಬಜೆಟ್ ಅಲೋಕೇಶನ್ ಅಲ್ಲಿ ಬೇರೆ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಕುಂದುಕೊರತೆ ಆಗ್ತಾ ಉಂಟು, ಅಂದ್ರೆ ಕಾಂಗ್ರೆಸ್ ನೋಡಿದ್ರೆ. ಹಾಗಾಗಿ ಈಗ ಜನಗಳ ಬದುಕಿಗೆ ಒಂದೇ ಒಂದಂದ್ರೆ ನಮ್ಗೆ ನಮ್ಮ ರಾಜ್ಯದ ಆರ್ಥಿಕ ಬೆಳವಣಿಗೆ ಪೂರಕ ಆಗುವಂತದ್ದು ಯಾವ ಸರ್ಕಾರ ಮಾಡುತ್ತೋ ಅದರಿಂದ ಸಹಾಯ ಅಷ್ಟೇ.
ಶಶಿ ಅವರೇ, ನಿಮ್ಮ ಪ್ರತಿಕ್ರಿಯೆ ಏನು? ಮುಖ್ಯವಾಗಿ ಬಿಜೆಪಿಗೆ ಇಲ್ಲಿ 8 ಸ್ಥಾನಗಳನ್ನ ಕಳ್ಕೊಂಡಿರೋದಿದೆಯಲ್ಲ, ಒಂದು ಬಿಜೆಪಿ ಸರ್ಕಾರ ರಚನೆ ಮಾಡೋ ಪ್ರಯತ್ನಗಳು ಕೇಂದ್ರದಲ್ಲಿ ನಡೀತಿದೆ. ಬಹುತೇಕ ಅದೇ ರಚನೆ ಮಾಡೋ ಸಾಧ್ಯತೆಗಳಿದೆ. ಸೊ ಆವಾಗ ಟಿ ಅಂಡ್ ಅವರ ಸರ್ಕಾರ ಕರ್ನಾಟಕದ ಜನರ ಈ ಜನಾದೇಶವನ್ನು ಒಂದು ಎಚ್ಚರಿಕೆ ಅಂತ ಪರಿಗಣಿಸಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಆಗುವ ಅನ್ಯಾಯಗಳು ತಪ್ಪಬಹುದು ಅನ್ನೋ ಒಂದು ನಿರೀಕ್ಷೆ. ಒಂದೇನಂತ ಹೇಳಿದ್ರೆ, ಈ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿಗೆ ಬಂದಿರೋ 9 ಸ್ಥಾನದಿಂದ ಇಂಡಿಯಾ ಬ್ಲಾಕ್ ಒಂದು ರೀತಿಯಲ್ಲಿ ಫಾರ್ಮಿಡಬಲ್ ಅಪೋಸಿಷನ್ ಒಂದನ್ನ ಹುಟ್ಟಾಕ್ಲಿಕ್ಕೆ ಕೇಂದ್ರ ಮಟ್ಟದಲ್ಲಿ ಸಾಧ್ಯ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನನ್ಸುತ್ತೆ ದರ್ಶನ್ ಅವರೇ? ಖಂಡಿತವಾಗಿಯೂ ಆ ರೀತಿ ಒಂದು ಸಾಧ್ಯತೆ ಅಂತೂ ಇದೆ. ಇನ್ನೂ ಕೂಡ ಇವತ್ತು ನಾಳೆ ಪ್ರಧಾನಿ ಯಾರಾಗ್ತಾರೆ ಅನ್ನುವುದು ಇನ್ನೂ ಕೂಡ ಅನುಮಾನ ಇರೋದ್ರಿಂದ ಮುಂದೆ ಯಾವುದೇ ಸರ್ಕಾರ ಬರಲಿ, ಅಥವಾ ಇಂಡಿಯಾ ಒಕ್ಕೂಟದ ಸರ್ಕಾರ ಬರಲಿ ಅಥವಾ NDA ಒಕ್ಕೂಟದ ಸರ್ಕಾರ ಬರಲಿ, ಯಾರು ಕೂಡ ಒಂದು ಜನಾದೇಶಕ್ಕೆ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾದಂತ ಒಂದು ಪಾಠ ರಾಜ್ಯವಾರು ಇಷ್ಟು ದಿವಸ ರೀಜನಲ್ ನಾಯಕರ ಒಂದು ಕೂಗಿಗೆ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಕೇಂದ್ರ ಸರ್ಕಾರಗಳು. ಆದ್ರೆ ಈಗ ಪ್ರಾದೇಶಿಕವಾದಕ್ಕೆ ಜಾಸ್ತಿ ಜನ ಈಗ ಸೆಂಟ್ರಲ್ ಕೂಡ ಅದಕ್ಕೆ ಒತ್ತು ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೊಂದು ಒಳ್ಳೆಯ ಪಾಠ ಕೊಟ್ಟಿದೆ. ನೀವು ಪ್ರೀತಿ ನಾಗರಾಜ್ ಅವ್ರು ಏನ್ ಹೇಳ್ತೀರಿ? Sir, it has humbled the legends and made legends out of some humble people. ಅದು ಮೋದಿ ವೇವ್ ಅಂತ ಒಂದೇನೋ ಇಟ್ಕೊಂಡಿದ್ರು. ಸ್ವತಃ ಮೋದಿ ಕೂಡ ತನ್ನ ವೇವ್ ನ ನಂಬೋಕ್ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇತ್ತು. ಅದು ನಿರ್ಮಾಣ ಆಗಿತ್ತು ಅಂತ ಅನ್ನೋದು ಎಲೆಕ್ಷನ್ ಕ್ಯಾಂಪೇನಿನ ಕೊನೆಗೆ ನಮ್ಗೆ ಅದು ಅನುಭವಕ್ಕೆ ಬಂತು. ಅವರು ಸಾಕಷ್ಟು ಸಂದರ್ಶನಗಳು, ಇಷ್ಟು ವರ್ಷ ಮೀಡಿಯಾನೇ ನೋಡದೆ ಇದ್ದವರು ಇದಕ್ಕಿದಂಗೆ ಎಲ್ಲಾ ಮೀಡಿಯಾ ಸಂದರ್ಶನ, ಅಂದ್ರೆ ಅಫ್ಕೋರ್ಸ್ ಕ್ಯೂರೇಟೆಡ್ ಇಂಟರ್ವ್ಯೂ, ಸೆಲೆಕ್ಟೆಡ್ ಮೀಡಿಯಾ ಅವರು ತಮ್ಮ ಹ್ಯಾಂಡ್ ಪಿಕ್ ಮಾಡಿ ಕೊಟ್ರು ಕೆಲವು ಇಂಟರ್ವ್ಯೂಸ್ನೆಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ಡೆಪ್ಯೂಟಿ CM ಅವರು ತಮ್ಮ ಸೋತಿದ್ದಾರೆ. ಹಾಗಾಗಿ ಅದು ಅವರೆಲ್ಲರ ತಂತ್ರಗಾರಿಕೆಯನ್ನ ಎಲ್ಲಿ ತಂದು ನಿಲ್ಸುತ್ತೆ ಅಂತ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಇನ್ ಅ ವೇ ಫೆಡರಲ್ ಸಿಸ್ಟಮ್ ಅಂತೂ ಉಳಿದಿದೆ ಅಂತ ಒಂದ್ ಸಂತೋಷ. ಫೆಡರಲ್ ಸಿಸ್ಟಮ್ ಬಚಾವ್. ಹಂಗಾಗಿ ನಮ್ಮ ಮಟ್ಟಿಗೆ ಒಳ್ಳೆ ಚುನಾವಣೆ. ತುಂಬಾ ಥ್ಯಾಂಕ್ಸ್. ನೀವೆಲ್ಲರೂ ಈ ಡಿಸ್ಕಷನ್ ಅಲ್ಲಿ ಪಾಲ್ದಾರರಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡು ನನ್ನ ಅನುಭವವನ್ನ, ನಿಮ್ಮ ಅನುಭವವನ್ನ ಹೆಚ್ಚಿಸಿಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.